ಚಿಕ್ಕ ಚಿಕ್ಕ ಮಕ್ಕಳೇ ಇರ್ತಾರೆ ಮೇಡಮ್, ಅವರು ದೊಡ್ಡವರಾಯಿತು, ಚಿಕ್ಕವರಾಯಿತು, ಗಂಡಸರಾಯಿತು, ಹೆಂಗಸರಾಯಿತು, ಅವ್ರ ಮೈ ಮೇಲೂ ಸಹ ಈ ಆತ್ಮಗಳ ಪ್ರವೇಶ ಆಗುವಂಥದ್ದು. ಅದು ಯಾವ ಥರ ಗೋಚರ ಆಗುತ್ತೆ? ಅದಕ್ಕೆ ಪರಿಹಾರ ಏನು ನಿಮ್ಮಲ್ಲಿ? ಈ ಕ್ಷೇತ್ರದಲ್ಲಿ ಆ ರೀತಿ ಏನಾನ ಗಾಳಿ ಭೂತ ಪೀಡೆ ಪಿಚಾಚಿ ಇದ್ದಲ್ಲಿ ಈ ಕ್ಷೇತ್ರ ಕಾಲಿಡ್ತಿದಂಗೆ ತಾಯಿ ಮುಂದೆ ನಿಂತ್ಕೊತಿದಂಗೆ ಮೈ ಮೇಲೆ ಬರೋವಂಥದ್ದು ಇರುತ್ತೆ. ಏನೇ ಸಮಸ್ಯೆ ಇದ್ರೂ ಅಮ್ಮನ ಮುಂದೆ ಬಂದು ಹೇಳ್ತವೆ, ನನಗೆ ಇಂಥದ್ರಿಂದ ಮುಕ್ತಿ ಮಾಡಬೇಕು, ಹಿಂಗೈತೆ, ಹಿಂಗೆ ಮುಕ್ತಿ ಕೊಡಿ ಅಂತ ಕೇಳ್ಕೊತವೆ. ಆ ಟೈಮಲ್ಲಿ ಈ ತಾಯಿಗೂ ಅವಕ್ಕೂ ಸೂತ್ರ ಬಿಟ್ಟು ಕಟ್ಟೋಡ್ದು ಒಂದು ತಾಯ್ತ ಮಾಡಾಕಿದ್ದಲ್ಲಿ ಖಂಡಿತ ಮುಕ್ತಿ ಪಡುವಂಥದ್ದು ಇರುತ್ತೆ. ಈ ತಾಯಿ ಬಂದು ಬಲಿಗೆ ಅಧಿಪತಿ, ಅಂದರೆ ಇಲ್ಲಿ ಬಲಿ ಕೊಟ್ಟರೆ ಕೆಲಸ. ಈ ತಾಯಿ ಮಶಾಣ ಕಾಳಿಗೆ ಬಲಿ ಕೊಟ್ಟರೆ ಕೆಲಸ. ನಮ್ಮಲ್ಲಿ ಬಲಿ ಕೊಟ್ಟೆ ಕೆಲಸ ಮಾಡಿಸ್ಕೊಬೇಕಾಗಿರುವಂಥದ್ದು. ಮತ್ತು ಎಷ್ಟೋ ಜನ ಗಂಡ ಬಿಟ್ಟೋಗಿರೋರು ಮತ್ತು ಗಂಡ ಬಿಟ್ಟೋಗಿರೋರು, ಮಕ್ಕಳು ದೂರ ಆಗಿರೋರು, ಸಂಸಾರದಲ್ಲಿ ನೆಮ್ಮದಿ ಕಾಣದಲ್ಲಿರುವಂಥವ್ರು ಅಮಾವಾಸ್ಯೆ ಪೌರ್ಣಮಿ ಒಳಗೆ ಬಂದು ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚದಲ್ಲಿ ಮತ್ತು ಬೂದ್ಗುಂಬಳಕಾಯಿ ದೀಪ ಹಚ್ಚೋದಲ್ಲಿ ಖಂಡಿತ ಒಳ್ಳೆಯದಾಗುವಂಥದ್ದು. ಅವ್ರ ಮನೆ ಒಳಗೆ ಏನೇ ಸಂಕಷ್ಟ ಇದ್ದು, ಏನೇ ತೊಂದರೆ ಇದ್ದರೂ ತಾಯಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುವಂಥದ್ದು ಇರುತ್ತೆ. ಮತ್ತು ಆ ತಾಯಿಗೂ ಈ ಕಷ್ಟ ಇರುವಂಥವ್ರಿಗೆ ಸೂತ್ರ ಬಿಟ್ಟು ದೃಷ್ಟಿ ಹೊಡೆದು ಒಂದು ಮರೆ ನೀರು ಹಾಕಲಿ, ಒಂದು ತಡೆ ಹೊಡೆದು ಮರೆ ನೀರು ಹಾಕಲಿ, 100ಕ್ಕೆ 1000 ಭಾಗ ರಿಸಲ್ಟ್ ಸಿಗುವಂಥದ್ದಿದೆ. ಇಲ್ಲಿ ಎಷ್ಟೋ ಜನ ಹತ್ಕೊಂಬಂದವರು ಖುಷಿಯಾಗಿ ಈಚೆ ಹೋಗಿರುವಂಥ ಇತಿಹಾಸ ಇದೆ ಇಲ್ಲಿ. ಅರ್ಥ ಆಯ್ತಾ? ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ಏನೇನವಿರಲಿ, ಒಂದ್ಸತಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಆ ತಾಯಿ ಪವಾಡ ಏನು ಅನ್ನೋದು ನೀವು ತಿಳ್ಕೊಳ್ಳಿ, ನಾವು ಹೇಳೋದು ಬೇಡ. ನೀವು ತಿಳ್ಕೊಂಡು ನಿಮ್ಮ ಸಂಕಷ್ಟನ ಬಗೆಹರಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮೇಡಮ್, ಈಗ ಆಲ್ರೆಡಿ ಭಕ್ತಾದಿಗಳು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಮೇಡಮ್? ಇಲ್ಲಿ ನಾವು ಹೇಳಬೇಕು ಅಂದರೆ ತುಂಬ ದೂರದಿಂದ ಬರೋವಂಥ ಜನಗಳೇ ಜಾಸ್ತಿ. ಗದಗು ಮತ್ತು ಧರ್ಮಸ್ಥಳ, ಹೊರನಾಡು, ಉಡುಪಿ, ಇದು ದಾವಣಗೆರೆ, ಹುಬ್ಳಿ, ಈ ಕಡೆಯಿಂದ ಬರುವಂಥ ಜನನೇ ಜಾಸ್ತಿ. ಬೆಂಗಳೂರು, ಈ ರೀತಿಯಿಂದ ಸುಮಾರು ಜನಗಳು ಭಕ್ತಾದಿಗಳು ಬರುವಂಥದ್ದು. ಬಂದವ್ರಿಗೆ ಯಾರಿಗೂ ಕಷ್ಟ ಬಗೆಹರಿಸಿರೋದು ಇಲ್ಲವೇ ಇಲ್ಲ ಅನ್ನೋ ಇತಿಹಾಸನೇ ಇಲ್ಲ. ಬಂದವ್ರಿಗೆಲ್ಲ 100ಕ್ಕೆ 100 ಭಾಗ ಕಷ್ಟ ಬಗೆಹರಿಸಿರುವಂಥದ್ದು ತಾಯಿ. ಅಲ್ಲಿಂದ ಹತ್ಕೊಂಬಂದವರು ಇಲ್ಲಿಂದ ಖುಷಿಯಾಗಿ ಈಚೆಗೆ ಹೋಗಿದ್ರು. ಈ ಗೇಟಿಂದ ದಾಟಿ ಈಚೆಗೆ ಹೋಗೋಷ್ಟರಲ್ಲಿ ಎಷ್ಟೋ ಕೆಲಸಗಳಾಗಿದೆ ಮೇಡಮ್. ಇವಾಗ ಕೆಲಸಕ್ಕೆ ಹೋಗ್ತಿರ್ತಾರೆ, ಒಂದು ತಿಂಗಳು ಕೆಲಸ ಮಾಡ್ತಾರೆ, ಸ್ಯಾಲ್ರಿಗಳು ಕರೆಕ್ಟಾಗಿ ಕೊಡಲ್ಲ, ಅಥವಾ ಅವರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಮನಸ್ಸೇ ಇರೋದಿಲ್ಲ ಮೇಡಮ್. ಎಷ್ಟು ಎಲ್ಲೋದ್ರೂ ತುಂಬ ಸರಿ ಕೆಲಸಗಳು ಚೇಂಜ್ ಮಾಡ್ತಾನೆ ಇರ್ತಾರೆ, ಅಥವಾ ಅವ್ರಿಗೆ ಕೆಲಸ ಅಡ್ಜಸ್ಟೇ ಆಗ್ತಿರಲ್ಲ. ಸೊ ಅಂಥವ್ರಿಗೆ ತಾಯಿ ಕ್ಷೇತ್ರದಿಂದ ಯಾವ ಥರ ಪರಿಹಾರ ಸಿಗ್ಬೋದು? ಈ ಕ್ಷೇತ್ರದಲ್ಲಿ ಅಂಥವ್ರು ಬಂದಾಗ ಅಮ್ಮನಲ್ಲಿ ಒಂದು ಹೇಳಿಕೆ ಕೇಳಿ, ಅಮ್ಮ ಏನು ಹೇಳ್ತಾಳೋ ಇದನ್ನು ಮಾಡ್ಕೊಂಡ್ರಲ್ಲಿ ಒಂದು ತಾಯ್ತದಿಂದ ಬಗೆಹರಿಸೋದು ಅಂತ ಇರುತ್ತೆ, ಒಂದು ದೃಷ್ಟಿಯಿಂದನೂ ಬಗೆಹರಿಸ್ಬೋದು ನಾವು. ಅರ್ಥ ಆಯ್ತಾ? ತಾಯಿ ಏನು ಹೇಳ್ತಾಳೋ ಅದರಂತೆ ಪಾಲಿಸ್ಕೊಂಡೋದ್ರೆ 100ಕ್ಕೆ 1000 ಭಾಗ ಕೆಲಸ ಆಗುವಂಥದ್ದು ಇರುತ್ತೆ. ಈಗ ಕೋಟಿಗಟ್ಟಲೆ ಭೂಮಿಗೆ ಬಂಡವಾಳ ಹಾಕಿರ್ತಾರೆ. ಈಗ ಅರ್ಧ ದುಡ್ಡು ಕೊಟ್ಬಿಟ್ಟು ಇನ್ನು ಅರ್ಧ ದುಡ್ಡು ಕೊಡೋಕ್ಕಾಗಿರಲ್ಲ, ಪರದಾಡ್ತಾ ಇರ್ತಾರೆ. ಈಗ ಯಾರೇನೋ ತೊಂದರೆ ಮಾಡಿ ತಮಾಷೆ ನೋಡ್ತಾ ಇರ್ತಾರೆ. ಅಂಥವ್ರು ಬಂದವಲ್ಲಿ ಏನೇ ಸಂಕಷ್ಟ ಇದ್ದರೂ ತಾಯಿಯೊಳಗೆ ಒಂದು ಪ್ರಶ್ನೆ ಕೇಳಿ, ಒಂದು ಹೂವು ಕೇಳಿಕೊಂಡು ತಾಯಿ ಮುಂದೆ ಒಂದು ಕಟ್ಟೊಡಿಸ್ಕೊಂಡು ಹೋದಲ್ಲಿ ಆ ಸಮಸ್ಯೆಗಳೆಲ್ಲ ಬಗೆಹರಿಯುವಂಥದ್ದು ಇರುತ್ತೆ. ಮೇನು ಜನಕ್ಕೆ ಧನಾಕರ್ಷಣೆನೇ ಬೇಕಾಗಿರುವಂಥದ್ದು. ಅದಿದ್ದರೆ ಕೆಲಸ ಕಾರ್ಯಗಳು ನಡೆಯುವಂಥದ್ದು. ಅದೇ ಇಲ್ಲ ಅಂದಾಗ ಕೆಲಸ ಕಾರ್ಯಗಳು ಆಗುವಂಥದ್ದು ಎಲ್ಲಿರುತ್ತೆ? ಆಗಲ್ಲ. ಕೈಗೆ ಬಂದಿರೋದನ್ನು ಬಾಯಿಗೆ ಬರಲ್ಲ, ಆ ರೀತಿ ನಿಲ್ಲಿಸ್ಬಿಟ್ಟಿರ್ತಾರೆ ಜನಗಳು. ಅದನ್ನೇ ವಾಮಾಚಾರ ಅಂತ ಹೇಳುವಂಥದ್ದು ನಾವು. ಮೇಡಮ್, ಇನ್ನೊಂದೇನೆಂದರೆ, ಯಾರಾದರೂ ಬದುಕ್ತಿದ್ದಾರೆ ಅಂದರೆ ಅವ್ರು ಬದುಕೋದಕ್ಕೆ ಅನುಕೂಲ ಮಾಡ್ಕೊಡೋರ್ಗಿಂತ ಅವ್ರನ್ನ ಕೆಡವಬೇಕು, ಹಾಳು ಮಾಡಬೇಕು ಅಂತ ನೋಡೋರೇ ಹೆಚ್ಚು. ಅಂದರೆ ದೃಷ್ಟಿ ದೋಷ, ಅವ್ರಿಗೆ ಕಣ್ಣು ಹಾಕುವಂಥದ್ದೇ ಇರುತ್ತೆ. ಅಂಥದ್ದಕ್ಕೆ ಯಾವ ಥರ ಪರಿಹಾರ? ನಾವಿಲ್ಲಿ ಅಂಥದಕ್ಕೆ ದೂತರಾಯನ ತಡೆ ಮಾಡುವಂಥದ್ದು ಇರುತ್ತೆ. ಮತ್ತು ದೃಷ್ಟಿಗೆ ಬೇರೆ ಅಂತ ಪೂಜೆಗಳು ಇರ್ತವೆ ನಮ್ಮೊಳಗೆ. ಆ ರೀತಿ ಪೂಜೆಗಳನ್ನ ಬೂದ್ಗುಂಬಳಕಾಯಿ ಒಳಗೂ ಆ ರೀತಿ ಪೂಜೆ ಮಾಡ್ತೀವಿ ನಾವು. ಆ ಬೂದ್ಗುಂಬಳಕಾಯಲ್ಲಿ ದೃಷ್ಟಿ ತಡೆ ಹೊಡೆದ್ರೆ, ಈಗ ದೇವ್ರ ಕಟ್ಟಾಗಿದ್ರೆ, ಈಗ ಈ ಕೆಲಸ ಕಾರ್ಯಗಳೆಲ್ಲ ಪೂರ್ತಿಯಾಗಿ ನಿಂತು ಹೋಗಿದ್ರೆ ಈ ರೀತಿ ಬಲಿ ತಡೆ ಮಾಡುವಂಥದ್ದು ಇರುತ್ತೆ. ನಾನಾ ರೀತಿ ತಡೆ ಮಾಡ್ತೀವಿ ನಾವು. ಆ ರೀತಿ ಯಾರಿಗೆ ಏನು ಸಮಸ್ಯೆ ಇರುತ್ತೋ ಆ ರೀತಿ ಪರಿಹಾರ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುವಂಥದ್ದು. ಇನ್ನು ಅಮಾವಾಸ್ಯೆ ದಿನ ಬಂದರೆ ಯಾವ ಥರ ವಿಶೇಷತೆ ಇರುತ್ತೆ ಕ್ಷೇತ್ರದಲ್ಲಿ? ಅಮಾವಾಸ್ಯೆ ದಿನ ಅಂತ ಹೇಳಿದ್ರಲ್ಲಿ ಇದು ಹೆಣ್ಣು ದೇವತೆ ಶಕ್ತಿಪೀಠಗಳಾಗಿರೋದ್ರಿಂದ ಈ ದೇವತೆಗಳಿಗೆ ಶಕ್ತಿಗಳು ಜಾಸ್ತಿ ಆಗಿರುವಂಥದ್ದು. ಎಷ್ಟೇ ಕಷ್ಟ ಇರಲಿ ಮತ್ತು ಆರೋಗ್ಯ ಸಮಸ್ಯೆ ಇರಲಿ, ಏನೇ ಇರಲಿ, ಬಗೆಹರಿಸ್ಕೊಳುವಂಥದ್ದು ಇರುತ್ತೆ. ಆ ತಾಯಿ ಮುಂದೆ ಒಂದು ಮರೆ ನೀರು ಹಾಕ್ಕೊಂಡಲ್ಲೂ ಕಷ್ಟ ಅರಿಯುವಂಥದ್ದು ಇರುತ್ತೆ. ಅವ್ರು ಏನು ಸಂಕಷ್ಟಕ್ಕೆ ಬಂದಿರ್ತಾರೋ ಈ ತ್ರಿಶೂಲಕ್ಕೆ ಆ ಸಂಕಷ್ಟ ಬರ್ದು ನಿಂಬೆಹಣ್ಣು ಚುಚ್ಚದಲ್ಲೂ ಕೆಲಸ ಆಗುವಂಥದ್ದು ಇರುತ್ತೆ. ಅವರ ಮನಸ್ಸಲ್ಲಿ ತಾಯಿ ಏನು ಹೇಳ್ತಾಳೋ, ಅವ್ರು ಏನು ಅನ್ಕೊಂಡ್ಬಂದಿರ್ತಾರೋ ಆ ಬರವಣಿಗೆನ ಹೇಳ್ತಾಳಲ್ವ, ಆ ರೀತಿ ನಡ್ಕೊಂಡು ಹೋದರೆ ಸಾಕು. ಅವ್ರ ಸಂಕಷ್ಟ ಖಂಡಿತ 9 ವಾರದಲ್ಲಿ ಬಗೆಹರಿಯುವಂಥದ್ದು ಇರುತ್ತೆ. ವಾರದ ಯಾವ ದಿನದಲ್ಲಿ ವಿಶೇಷತೆಗಳಿರುತ್ತೆ ಅಮ್ಮನ ಕ್ಷೇತ್ರ? ಈ ಮಂಗಳವಾರ ಮತ್ತು ಶುಕ್ರವಾರ, ಭಾನುವಾರ ವಿಶೇಷವಾದ ಪೂಜೆಗಳಿರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಸೋಮವಾರ ಒಂದು ದಿವಸ ಬಿಟ್ಟು ಪ್ರತಿದಿನ ಹೇಳಿಕೆ ಇರುತ್ತೆ. ಬೆಳಗ್ಗೆ 10:30 ಸಂಜೆ 4 ಗಂಟೆವರೆಗೂ ಪ್ರತಿದಿನ ತಾಯಿ ಹೇಳಿಕೆ ಹೇಳುವಂಥದ್ದು ಇರುತ್ತೆ ಇಲ್ಲಿ ನಮ್ಮೊಳಗೆ. ನಮ್ಮ ಕ್ಷೇತ್ರ ಬಂದು ಫಸ್ಟು ಮನೇಲಿದ್ದಂಥ ಪುಟ್ಟು ದೇವರು ಇದು. ಅವತ್ತಿಗೆ ದೇವಸ್ಥಾನ ಏನೂ ಇಲ್ಲ, ಮನೆ ಒಳಗೆ ಭಕ್ತಾದಿಗಳು 5-6 ಜನ ಬರ್ತಾಯಿದ್ರು.
ಇವತ್ತಿಗೆ ಸಾವಿರಾರು ಜನ ಬರುವಂಥ ಜಾಗ ಇದು, ಲಕ್ಷಾಂತರ ಜನ ನಿಲ್ಲುವಂಥ ಶಕ್ತಿ ದೇವತೆಗಳು. ಏನಂದರೆ ಅವತ್ತು ನಾವು ಇಂಥದ್ದೊಂದು ದೇವಸ್ಥಾನ ಮಾಡ್ತೀವಿ ಅನ್ನೋವಂಥದ್ದೇ ಇರಲಿಲ್ಲ. ಭಕ್ತಾದಿಗಳು ಕ್ಷೇತ್ರ ಬೆಳೆಸಿದ್ದಾರೆ, ತಾಯಿನ ಈ ನೆಲೆಗೆ ತಂದು ನಿಲ್ಲಿಸಿದ್ದಾರೆ. ತುಂಬ ಹೆಮ್ಮೆ ಪಡಬೇಕು ನಾವು ಈ ವಿಚಾರವಾಗಿ. ಭಕ್ತಾದಿಗಳಿಂದ ಕ್ಷೇತ್ರ ಬೆಳೀತು, ಅವ್ರ ಕಷ್ಟನ ತಾಯಿ ಮಂಜಿನಂಗೆ ಕರಗಿಸ್ತಾ ಬಂದು ಅಷ್ಟು ಶಕ್ತಿ ಅಂತ ಹೇಳಬಲ್ಲೆ ನಾನು ತಾಯಿನ. ಒಂದು ಸಣ್ಣ ಪುಟ್ಟ ಮೂರ್ತಿ ಒಳಗೆ ಇದ್ದಿದ್ದಂಥದ್ದು ಇವತ್ತು ಅವಳನ್ನ ವರ್ಣಿಸೋಕ್ಕೆ ಸಾಧ್ಯವಿಲ್ಲ ನಾವು. ಆ ರೀತಿ ತಾಯಿ ಬೆಳೆದಿರೋವಂಥದ್ದು. ಮತ್ತು ಈ ಕ್ಷೇತ್ರಕ್ಕೆ ಯಾರು ಏನೆಲ್ಲ ಮಾಡಿದಾರೋ ಅವ್ರಿಗೆಲ್ಲ ಒಳ್ಳೆಯದೇ ಆಗಿರೋವಂಥದ್ದು, ಒಳ್ಳೇದಾಗಿರೋರೇ ಬಂದು ಎಲ್ಲ ಮಾಡಿರೋವಂಥದ್ದು. ಮತ್ತು ತಾಯಿನ ನಂಬಿ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟನೂ ಬಗೆಹರಿಸ್ತಾಳೆ ಅಮ್ಮ. ಖಂಡಿತ ಬಂದು ತಾಯಿ ಕ್ಷೇತ್ರದಲ್ಲಿ ಒಂದ್ಸತಿ ನೀವು ನೋಡಿ, ನಿಮ್ಗೇನು ಅನಿಸುತ್ತೆ ಅನ್ನೋದ ನಾವು ಹೇಳೋದಕ್ಕಿಂತ ನೀವು ಅನುಭವಿಸೋದೇ ಅದು ಖುಷಿ ಅಂತ ಹೇಳ್ತೀನಿ ನಾನು.